ಫೈನಲ್ ಹಾಕೋರಿ ಏನತ್ರ ಏನು ಹೀಗೆ ಶರವೇಗದಿಂದ ಆಂಬ್ಯುಲೆನ್ಸ್ ಓಡಿಸುತ್ತಾ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ರೋಗಿಯ ಪ್ರಾಣ ಕಾಪಾಡೋ ಸಾರಥಿ ಇವರು. ರಸ್ತೆ ಅಪಘಾತಗಳೇ ಆಗಲಿ, ತುರ್ತು ಚಿಕಿತ್ಸೆಯಾಗಲಿ, ಜನರಿಗೆ ಥಟ್ ಅಂತ ನೆನಪಾಗುವುದೇ ಆಂಬ್ಯುಲೆನ್ಸ್. ಸರ್ಕಾರ ಬಡವರ ಆರೋಗ್ಯ ಸಂರಕ್ಷಣೆ ಸಲುವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನ ಜಾರಿಗೆ ತಂದಿದೆ. ಇದೀಗ ಧಾರವಾಡ ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕರೇ ಕಮಿಷನ್ ದಂಧೆಗೆ ಇಳಿದು ಬಿಟ್ರಾ ಅನ್ನೋ ಮಾಹಿತಿ ಕಂಡು ಬರ್ತಾ ಇದ್ದಂತೆ ಈ ಬೆನ್ನಲ್ಲೇ ನಿಮ್ಮ ನ್ಯೂಸ್ 88 ವಾಹಿನಿಯು ಇಂಥದ್ದೊಂದು ಅಕ್ರಮವನ್ನ ಸೆರೆ ಹಿಡಿಯಲು ಮುಂದಾಗಿಯೇ ಬಿಟ್ಟಿತು. ಏನದು, ಏನ್ ನಡೀತಾ ಇದೆ, ಏನಿದು ಲಂಚ ಕವಚ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಈಗ ಎಷ್ಟು ₹1200 ಧಾರವಾಡದ ನರೇಂದ್ರ ಮತ್ತೆ ನಮ್ದು 1200 ಇಲ್ಲೇ ಮಾಡ್ಬೇಕು ಇವ್ರ ಕಡೆ. ಗೌರ್ಮೆಂಟ್ ಅಂತ ರೀ, ಗೌರ್ಮೆಂಟ್ ಅಂತ ಆಗೈತಿ. ಅವ್ರದ್ದು ಬಿಲ್ಲ ಬೇರೆ ಅಂತೈತಿ. ಅವ್ರು ₹1200 ತಗೊಳ್ಳಿ. ಇವ್ರಿಗಿಂತ ಅರ್ಧ ಕಡಿಮೆ ಆಗ್ತಲ್ರಿ. ಇವ್ರು 3,000 ₹2,000 ಹೇಳ್ತಾರೆ. ಅವ್ರು ಏನಂದ್ರಿ ಇವ್ರು ಬರ್ತಾರಂತೆ? ಬರ್ತಾರ್ರಿ, ಮನ್ಯಾಗ ಜಳಕ ಮಾಡತ್ತಾರಂತ. ಜಳಕ ಮಾಡಿ ಬರ್ತಾರಂತ. ₹4,000 4,000 ಅವ್ರು 5,000 6,000 7,000 ಹಿಂಗೆ ಹಾಕ್ತಾರೆ. ಅದಕ್ಕೆ ಅವರೇ ಒಂದು 40 ನಿಮಿಷ ಬಾ ಅಂತ ಅವ್ರು ಹೇಳ್ಯಾರ. ಹಾಂ ಅದಕ್ಕೆ ಈ ಟ್ರಾಫಿಕ್ ಸರ ಇದೆ. ಒಂದು 3 ಗಂಟೆ ಮೇಲೆ ಟೈಮ್ ಕೊಡೋದು ಹೇಳಿದೆ ತೂ ಅಂತ ಹೇಳಿ ಅವ್ರು ಒಳಗೆ ಕೊಡತ್ತಾರ, ಟೈಮ್ ಕೊಡತ್ತಾರೆ. ನಮಗೆ ಒಂದು ಆಂಬ್ಯುಲೆನ್ಸ್ ಜಲ್ದಿ ರೆಡಿ ಆದರೆ ಈಗ ಬಂದ್ರು. ನೀವು ಯಾವಾಗ ಬಂದ್ರಿ? ಬಂದು 2 ದಿವಸ ಆತ್ರಿ. ಈಗ ಇಲ್ಲಿ ಬೇಡ ಅಂತೇಳಿ ಅಲ್ಲಿ ಹೊಂಟ್ರು. ಅದಕ್ಕೆ ಜಲ್ದಿ ಬಂದಿದ್ದಕ್ಕೆ ಆಂಬ್ಯುಲೆನ್ಸ್ ಇದಕ್ಕೆ ಅವ್ರ ಕಾರ್ನಾಗ ಹೋಗೋರಿದ್ರೆ ಸ್ವಲ್ಪ ಜಲ್ದಿ ಹೋಗೈತೆ ಅಂತ ಅವ್ರದ್ದು. ಹಾಂ ಇಲ್ಲ, ಆ್ಯಂಬುಲೆನ್ಸ್ ಅವ್ರು ಅಂತಾರೆ ಅವ್ರದ್ದು ಏನೋ ಆಕ್ಸಿಜನ್ ಹಾಕ್ತಾರಂತ ಅವ್ರಿಗೆ. ಆಕ್ಸಿಜನ್ ಬೇಕಾ ಬೇಡ ಅಂತ ಡಾಕ್ಟರ್ ಕೇಳ್ತಿರ್ತಾರೆ. ಹೌದು, ಅದು ರೇಟ್ ಒಂದು ಫೈನಲ್ ಅಂತಂದ್ರೆ ಅವ್ರಿಗೆ ಕೇಳ್ಕೊಂಡು ಬರ್ತಿದ್ದೆ ನಾನು. ಮತ್ತು 10 ಕಡೆ ಅಡ್ಡಾಡೋದು ನಮಗೂ ಸಾಕಾಗಿ ಹೋಯ್ತು. ಅವ್ರು ಏನಂದ್ರಿ ಇವ್ರು ಬರ್ತಾರಂತೆ? ಬರ್ತಾರ್ರಿ, ಮನ್ಯಾಗ ಜಳಕ ಮಾಡತ್ತಾರಂತ. ಜಳಕ ಮಾಡಿ ಬರ್ತಾರಂತ. ₹4,000 4,000 ಏನು ನೋಡಿ ಅಲ್ಲ ಸರ್, ನಾವು ಬರೋದಿಲ್ಲ. ನಾ ಇಲ್ಲೇ ಇರ್ಬೋದು ರಿಸರ್ವ್. ಅದಕ್ಕೆ ಅಷ್ಟು ಹೇಳ ಹ್ಞೂ ಅಂದ್ರೆ ನಾನು ಫೋನ್ ಮಾಡೋ ಬರ್ತೇನೆ ಅಂತ. ಅಬ್ಬಬ್ಬಾ, ಏನ್ರಿ ಇದು ಲಂಚ ಕವಚ ಕಥೆ ಅಂತೀರಾ? ಬನ್ನಿ ತೋರಿಸ್ತೀವಿ. ನಮ್ಮ ವಾಹಿನಿ ಈ ಆಂಬ್ಯುಲೆನ್ಸ್ ಸಾರಥಿಗಳ ಲಂಚಾವತಾರವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ. ರೋಗಿಗಳ ಪಾಲಿನ ದೈವ ಅನ್ನಿಸಿಕೊಳ್ಳಬೇಕಾದ ಈ ಆಂಬ್ಯುಲೆನ್ಸ್ ಚಾಲಕರು ರೋಗಿಯ ಕುಟುಂಬಸ್ಥರಿಂದ ಹಣ ಕೀಳುವ ಕಾಯಕವನ್ನ ಮೈಗೂಡಿಸಿಕೊಂಡು ಬಿಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ರೋಗಿಯನ್ನ ರವಾನಿಸಬೇಕಾದ್ರೆ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ರೋಗಿಯನ್ನ ರವಾನಿಸಬೇಕಾದ್ರೆ ಸರ್ಕಾರ ನಿಗದಿಪಡಿಸಿದ ಹಣವನ್ನ ಜನರಿಂದ ಪಾವತಿಸಿಕೊಳ್ಳದೆ ತಮ್ಮ ಮನಸ್ಸಿಗೆ ಬಂದ ಅಮೌಂಟ್ ಅನ್ನ ಇವರೇ ಫಿಕ್ಸ್ ಮಾಡ್ತಾರೆ. ಹಾಗೂ ಸರ್ಕಾರಕ್ಕೆ ಪಾವತಿಸಬೇಕಾದ ಹಣವನ್ನ ಪಾವತಿಸಿ ಉಳಿದ ಹಣವನ್ನ ಇಟ್ಟುಕೊಳ್ತಾರೆ. ಪಾಪ ಬಡ ರೋಗಿಯ ಕುಟುಂಬದಾರರಿಗೆ ಇದರ ಬಗ್ಗೆ ಕಿಂಚಿತ್ತೂ ಮಾಹಿತಿ ಹಾಗೂ ಅರಿವೇ ಇರಲ್ಲ. ಕಾರಣ ಆಂಬ್ಯುಲೆನ್ಸ್ ಚಾಲಕ ಹೇಳಿರುವ ಹಣವನ್ನೇ ಅವರು ಕೊಟ್ಟು ರೋಗಿಯನ್ನ ರವಾನೆ ಮಾಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಟುಂಬದವರ ಜೊತೆ ಹಣದ ವ್ಯವಹಾರದ ಡೀಲ್ಗಳನ್ನ ಮಾಡಿಕೊಳ್ಳೋದನ್ನ ಕಂಡ್ರೆ ಇವರ ಲಂಚಾವತಾರದ ವ್ಯವಸ್ಥೆ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದು ತಿಳಿತಾ ಇದೆ. ರೋಗಿಯ ಕುಟುಂಬದವರ ಸಮಯ, ಪರಿಸ್ಥಿತಿ ಹಾಗೂ ಅಸಹಾಯಕತೆಯನ್ನೇ ಇವರು ದುಡ್ಡು ಮಾಡುವ ಹಾದಿಯನ್ನಾಗಿಸಿಕೊಂಡಿದ್ದಾರೆ. ಇಂಥದ್ದೊಂದು ಭ್ರಷ್ಟ ವ್ಯವಸ್ಥೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾರು ಹೇಳೋರು ಕೇಳೋರಿಲ್ಲದೆ ರಾಜಾರೋಷವಾಗಿ ನಡೀತಾ ಇದೆ. ರೋಗಿಯ ಕುಟುಂಬಸ್ಥರಿಂದ ಯಾವ ಭಯವೇ ಇಲ್ಲದೆ ಹಣ ಕೀಳುವ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಈಗ ಎಷ್ಟು ₹1200 ಧಾರವಾಡದ ನರೇಂದ್ರ ಮತ್ತೆ ನಮ್ದು 1200 ಇಲ್ಲೇ ಮಾಡ್ಬೇಕು ಇವ್ರ ಕಡೆ. ಗೌರ್ಮೆಂಟ್ ಅಂತ ರೀ, ಗೌರ್ಮೆಂಟ್ ಅಂತ ಆಗೈತಿ. ಅವ್ರದ್ದು ಬಿಲ್ಲ ಬೇರೆ ಅಂತೈತಿ. ಅವ್ರು ₹1200 ತಗೊಳ್ಳಿ. ಇವ್ರಿಗಿಂತ ಅರ್ಧ ಕಡಿಮೆ ಆಗ್ತಲ್ರಿ. ಇವ್ರು ₹3,000 ₹2,000 ಹೇಳ್ತಾರೆ. ಅವ್ರು 5,000 6,000 7,000 ಹಿಂಗೆ ಹಾಕ್ತಾರೆ. ಅದಕ್ಕೆ ಅವರೇ ಒಂದು 40 ನಿಮಿಷ ಬಾ ಅಂತ ಅವ್ರು ಹೇಳ್ಯಾರ. ಹಾಂ ಅದಕ್ಕೆ ಈ ಟ್ರಾಫಿಕ್ ಸರ ಇದೆ. ಒಂದು 3 ಗಂಟೆ ಮೇಲೆ ಟೈಮ್ ಕೊಡೋದು ಹೇಳಿದೆ ತೂ ಅಂತ ಹೇಳಿ ಅವ್ರು ಒಳಗೆ ಕೊಡತ್ತಾರ, ಟೈಮ್ ಕೊಡತ್ತಾರೆ. ನಮಗೆ ಒಂದು ಆಂಬ್ಯುಲೆನ್ಸ್ ಜಲ್ದಿ ರೆಡಿ ಆದರೆ ಈಗ ಬಂದ್ರು. ನೀವು ಯಾವಾಗ ಬಂದ್ರಿ? ಬಂದು 2 ದಿವಸ ಆತ್ರಿ. ಈಗ ಇಲ್ಲಿ ಬೇಡ ಅಂತೇಳಿ ಅಲ್ಲಿ ಹೊಂಟ್ರು.
ಅದಕ್ಕೆ ಜಲ್ದಿ ಬಂದಿದ್ದಕ್ಕೆ ಆ್ಯಂಬುಲೆನ್ಸ್ ಇದಕ್ಕೆ ಅವ್ರ ಕಾರ್ನಾಗ ಹೋಗಿದ್ರೆ ಸ್ವಲ್ಪ ಜಲ್ದಿ ಹೋಗೈತೆ ಅಂತ ಅವ್ರದ್ದು ಹಾಂ ಜಲ್ದಿ ಹೋಗ್ತಿದ್ರಲ್ಲ. ಇಲ್ಲ ಆ್ಯಂಬುಲೆನ್ಸ್ ಅವ್ರು ಅಂತಾರೆ ಅವ್ರದ್ದು ಏನೋ ಆಕ್ಸಿಜನ್ ಹಾಕ್ತಾರಂತ ಅವ್ರಿಗೆ. ಆಕ್ಸಿಜನ್ ಬೇಕಾ ಬೇಡ ಅಂತ ಡಾಕ್ಟರ್ ಕೇಳ್ತಿರ್ತಾರೆ ನೀವು. ಹೌದು ಅದು ರೇಟ್ ಒಂದು ಫೈನಲ್ ಅಂತಂದ್ರೆ ಅವ್ರಿಗೆ ಕೇಳ್ಕೊಂಡು ಬರ್ತಿದ್ದೆ ನಾನು. ಮತ್ತು 10 ಕಡೆ ಅಡ್ಡಾಡೋದು ನಮಗೂ ಸಾಕಾಗಿ ಹೋಯ್ತು. ಅವ್ರು ಏನಂದ್ರೆ ಇವ್ರು ಬರ್ತಾರಂತೆ ಬರ್ತಾರ್ರಿ ಮನ್ಯಾಗ ಜಳಕ ಮಾಡತ್ತಾರಂತ, ಜಳಕ ಮಾಡಿ ಬರ್ತಾರಂತ. ಅವ್ನು 4,000 ರೂಪಾಯಿ ಆಗತ್ತ. 4,000 ಏನು ನೋಡಿ ಅಲ್ಲ ಸರ್, ನಾವು ಬರೋದಿಲ್ಲ, ನಾ ಇಲ್ಲೇ ಇರ್ಬೋದು ರಿಸರ್ವ್. ಅದಕ್ಕೆ ಅಷ್ಟು ಹೇಳ ಹ್ಞೂ ಅಂದ್ರೆ ನಾನು ಫೋನ್ ಮಾಡೋದು ಬರ್ತೇನೆ ಅಂತ. ಸಾಕು ಏನು ಕಡಿಮೆ ಆಕೈತೆ ಬೆಳಗಾವ್ ಕಡೆ ಮಾಡಿಕೊಡ್ರಿ ಸರ್. ಹಾಂ ಫೈನಲ್ ರೀ, ಫೈನಲ್ 4,000 ಇದೆ. ಏನು ಅದ್ರ ಏನು ಈಗ ನಾನು ಇಲ್ಲಿ ಸ್ವಲ್ಪ ದಾಳ್ಕೊಂಡೇನೆ. ಹೌದು ರೀ, ಯಾರು ಅದಾರ ಏನಿಲ್ಲ ರೀ? ಈಗ ನಮಗೆ ಮತ್ತೆ ಗಾಡಿ ಬೇಕಾದ್ರೆ ಏನು ಮಾಡೋದ್ರಿ? ನಾನೇ ಬರ್ಬೇಕು. ನೀವು ಬರ್ತೀರಿ? ಹೋಗಿ ಬರ ಫೋನ್ ನಂಬರ್ ನಿಮ್ದು. ನೋಡಿದ್ರಲ್ಲ ವೀಕ್ಷಕರೇ, ಇನ್ನಾದರೂ ಜನರು ಎಚ್ಚೆತ್ತುಕೊಳ್ಬೇಕು ಮತ್ತು ಜನರಿಗೆ ಆರೋಗ್ಯವನ್ನ ಅರಸಿ ಬಂದ ಬಡ ಕುಟುಂಬಸ್ಥರಿಗೆ ಉತ್ತಮ ಸೇವೆ ಸಿಗಬೇಕು ಎನ್ನುವ ಆಶಯ ನಮ್ಮ ನ್ಯೂಸ್ 88 ವಾಹಿನಿಯದ್ದು. ಇಂತಹ ಭ್ರಷ್ಟ ವ್ಯವಸ್ಥೆಗಳನ್ನ ಮಟ್ಟ ಹಾಕಿ ಜನರಿಗೆ ಸರ್ಕಾರದಿಂದ ಕೊಡಮಾಡಲ್ಪಟ್ಟ ಎಲ್ಲ ಸೇವೆಗಳು ಯಾವುದೇ ಅಡೆತಡೆ ಇಲ್ಲದೆ ಜನರಿಗೆ ತಲುಪುವಲ್ಲಿ ನಮ್ಮ ವಾಹಿನಿ ತಮ್ಮ ಜೊತೆಗಿರುತ್ತದೆ ಅಂತ ನಮ್ಮ ತಂಡ ನಿಮ್ಮೆಲ್ಲರಿಗೆ ಭರವಸೆ ನೀಡುತ್ತೆ. ಮುಗ್ಧ ಜನರಿಗೆ ಅನ್ಯಾಯ ಎಸಗುತ್ತಿರುವ ಇಂತಹ ಆಂಬ್ಯುಲೆನ್ಸ್ ಚಾಲಕರ ವಿರುದ್ಧ ಕಿಮ್ಸ್ ಆಡಳಿತ ಮಂಡಳಿ ಮತ್ತು ನಿರ್ದೇಶಕರು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡಬೇಕಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.